ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ಈಗಾಗಲೇ BSc ನರ್ಸಿಂಗ್, ಅಲರ್ಡ್ ಹೆಲ್ತ್ ಸೈನ್ಸ್, BPT, BPO, ಆಮೇಲೆ D ಫಾರ್ಮಸಿ, B ಫಾರ್ಮಸಿ ಈ ಒಂದು ಕೋರ್ಸ್ಗಳಿಗೆ ಮತ್ತು ವಿವಿಧ ಕೋರ್ಸ್ಗಳಿಗೆ ಸಂಬಂಧಿಸಿದಂತಹ ಒಂದು ಆನ್ಲೈನ್ ಅರ್ಜಿಗಳು ಆರಂಭವಾಗಿವೆ. ಈ ಮಧ್ಯದಲ್ಲಿ ಏನು ಒಂದು ಮಾಹಿತಿ ಕೊಡಬೇಕಾಗಿದೆ ಅಂತಂದರೆ, ಈಗಾಗಲೇ SC/ST ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. SC/ST ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಸುತ್ತೋಲೆ ಬಂದಿರುವಂಥದ್ದು. ಯಾರು CET ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿ ಇರುವಂಥದ್ದು. ಈಗಾಗಲೇ ಏನು ಒಂದು SC/ST ಅಭ್ಯರ್ಥಿಗಳಿಗೆ ಒಂದು ವರ್ಗೀಕರಣವನ್ನು ಮಾಡಿದ್ದಾರೆ. SCA, SCB, SCC ಅಂತೇಳಿ 3 ವರ್ಗೀಕರಣವನ್ನು ಮಾಡಿದ್ದಾರೆ. ಅಲ್ಲಿ ABC ಅಂತ ಕೊಟ್ಟಿದ್ದಾರೆ ಈ SC/ST ಅಭ್ಯರ್ಥಿಗಳಿಗೆ. ಅದು 25/8/2025 ಇಂಪ್ಲಿಮೆಂಟ್ ಆಗಿರುವಂಥದ್ದು ಕರ್ನಾಟಕ ಸರ್ಕಾರದಿಂದ. ಇದರ ಮಧ್ಯದಲ್ಲಿ ಈಗ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಈ ಅಪ್ಡೇಟ್ ಆಗಿರುವಂಥ ಈ ABC ವರ್ಗೀಕರಣ ಆಗಿರುವಂಥ ID ನಂಬರನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ನೀವೇನಾದರೂ ಹಳೆಯದೇ ನೀವು ID ಇದನ್ನು ಹಾಕಿದರೆ, ID ನಂಬರನ್ನು ಹಾಕಿದರೆ, ಹಳೆಯದೇ ನೀವು ಇನ್ಕಮ್ ಸರ್ಟಿಫಿಕೇಟನ್ನು, ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು, ಸ್ಪೆಷಲಿ ಕಾಸ್ಟ್ ಸರ್ಟಿಫಿಕೇಟ್ ಹಳೆಯದೇ ನೀವು ಅಪ್ಲೈ ಮಾಡಿದರೆ ಅದು ಕನ್ಸಿಡರ್ ಆಗೋದಿಲ್ಲ ಅಂತ ಮಾಹಿತಿ ಬಂದಿರುವಂಥದ್ದು. ಆಮೇಲೆ ಇನ್ನೊಂದು ಏನಂತಂದರೆ, ಇಲ್ಲಿ ನೀವು ಈಗಾಗಲೇ ಏನು ಒಂದು ಹೊಸದು SC/STದವರಿಗೆ ABC ವರ್ಗೀಕರಣ ಮಾಡಿರುವಂಥದ್ದು ತಹಸೀಲ್ದಾರ್ ಆಫೀಸಲ್ಲಿ ಸಿಗ್ತಾ ಇದೆ. ಅದನ್ನು ತೆಗೆಸ್ಕೊಂಡು ನೀವು SC/STದವರು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಆಫ್ ನೀವು ಅದನ್ನು ಮಾಡಿಲ್ಲ ಅಂತಂದರೆ ಇನ್ನೊಂದು ಚಾನ್ಸ್ ಕೊಡ್ಬೋದಿಲ್ಲ ಅಂತಿಲ್ಲ, ಆದರೆ ನೀವು ಮತ್ತೆ ಜನರಲ್ ಮೆರಿಟಾಗಿ ಕನ್ಸಿಡರ್ ಆಗುತ್ತೆ. ಯಾಕಂದರೆ ಅದು ID ನಂಬರ್ ತೊಗೊಳ್ಳಿಲ್ಲ ಅಂತಂದರೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಆ ಒಂದು ಕಾಸ್ಟ್ ಅದು. ಹೀಗಾಗಿ ನೀವು SCCA, SCB, SCC ಅಂತ ಇರುವಂಥ ವರ್ಗೀಕರಣ ಮಾಡಿರುವಂಥ ಕಾಸ್ಟ್ ಸರ್ಟಿಫಿಕೇಟ್ಗಳನ್ನು ನೀವು ತಹಸೀಲ್ದಾರ್ ಆಫೀಸಿಂದ ತೊಗೊಂಡು ಅದರಲ್ಲಿರುವಂಥ ID ನಂಬರ್ಗಳನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಹಾಕಿ.